ANMR ನ್ಯೂಸ್ಗೆ ಸ್ವಾಗತ. ಎಂಬ್ರಾಯ್ಡರಿ ಮಿಷನ್ಸ್ ಮೆಟೀರಿಯಲ್ಸ್ ಮಾರಾಟ ಜೊತೆಗೆ ಬ್ಲೌಸ್ಗೆ ಡಿಸೈನ್ ಮಾಡುವುದರ ಜೊತೆಗೆ ಟೀ ಶರ್ಟ್ಸ್ ಮೇಲೆ ಲೋಗೋಸ್ ಮತ್ತು ಎಲ್ಲ ರೀತಿಯ ಎಂಬ್ರಾಯ್ಡರಿ ಡಿಸೈನ್ಗಾಗಿ ಒಮ್ಮೆ ಭೇಟಿ ಕೊಡಿ. ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಅಂಡ್ ಸೊಲ್ಯೂಷನ್ಸ್, MG ರಸ್ತೆ, ಬಾಲಾಜಿ ಲಾಡ್ಜ್ ಮುಂಭಾಗ, KMD ಕಲ್ಯಾಣ ಮಂಟಪದ ಬಳಿ, ಚಿಂತಾಮಣಿ. ಸದರಿ ಮಳಿಗೆಯಲ್ಲಿ ಯೂನಿಕ್ ಗೋಲ್ಡ್ ಫ್ರೂ, ಯೂನಿಕ್ ಲೈಟ್, ಒರಿಜಿನಲ್ ಜರ್ಮನಿ ಟೆಕ್ನಾಲಜಿ ಕಂಪನಿಯ ರೈಡರಿ ಮಿಷನ್ಗಳು ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುವುದು. ಸಂಪರ್ಕಿಸಿ ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಸೇಲ್ಸ್ ಅಂಡ್ ಸೊಲ್ಯೂಷನ್ಸ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9953506667 9608134164 ಮತ್ತು 8341386424 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಹೂವಿನ ಹಾರ ಹಾಕಿ ಬರಮಾಡಿಕೊಂಡ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಯವುಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಗುಡ್ಡೆ ಗ್ರಾಮದ ಹಲವು ಕುಟುಂಬಗಳು ಮತ್ತು ಗ್ರಾಮಸ್ಥರು JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸಚಿವ ಡಾಕ್ಟರ್ MC ಸುಧಾಕರ್ ಅವರ ನಗರದ ಮಾಳಪಲ್ಲಿ ನಿವಾಸದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೊಸಗುಡ್ಡೆ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ SR ಬೈರೆಡ್ಡಿ ಮತ್ತು S ವೆಂಕಟರೆಡ್ಡಿ ಕುಟುಂಬದವರು ಸೇರಿದಂತೆ ಗ್ರಾಮದ ಮುಖಂಡರಾದ ಸುಬ್ಬಿರೆಡ್ಡಿ, K ವೆಂಕಟಣ್ಣಪ್ಪ, ವೆಂಕಟಶಿವಪ್ಪ, ರಾಮಕೃಷ್ಣಪ್ಪ, ಆಂಜನಪ್ಪ ಮತ್ತು ಪೆದ್ದನ ಮತ್ತಿತರರು ಸೇರ್ಪಡೆಯಾಗಿದ್ದು, ಸೇರ್ಪಡೆಯಾದವರನ್ನು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೂವಿನ ಹಾರ ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ SR ಬೈರೆಡ್ಡಿರವರು, ಕಳೆದ 30 ವರ್ಷಗಳಿಂದ ನಾವು JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದಾಗಿ ಹೇಳಿದರು. ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಹೊಸಗುಡ್ಡೆ ಗ್ರಾಮದ S ವೆಂಕಟರೆಡ್ಡಿರವರು ಜನತಾ ಪಕ್ಷ ಮತ್ತು ಜನತಾದಳ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿದ್ದು, ದಿವಂಗತ KM ಕೃಷ್ಣಾರೆಡ್ಡಿಯವರ ಅನುಯಾಯಿ ಸಹ ಆಗಿದ್ದರು. ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮಗೆ ಪ್ರಬಲವಾಗಿ ರಾಜಕೀಯವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಅವರು ಒಳ್ಳೆಯ ತೀರ್ಮಾನ ಮಾಡಿದ್ದು ನಮ್ಮ ಪಕ್ಷಕ್ಕೆ ಬರುತ್ತಿದ್ದು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿರುವುದಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ಯವುಕೋಟೆ ಪಂಚಾಯಿತಿ ಕಳೆದ 3 ಅವಧಿಯಿಂದ ನಮ್ಮ ಸದಸ್ಯರು ಗೆಲ್ಲಲಿಕ್ಕೆ ಆಗುತ್ತಿಲ್ಲ. ಸಣ್ಣ ಪಂಚಾಯಿತಿ, ನಮ್ಮವರು 4 ರಿಂದ 5 ಮಂದಿ ಸದಸ್ಯರು ಮಾತ್ರ ಚುನಾಯಿತರಾಗುತ್ತಿದ್ದು, ಅವರು ಮಾತ್ರ 6 ರಿಂದ 7 ಸದಸ್ಯರು ಚುನಾಯಿತರಾಗುತ್ತಿದ್ದರು. ಅಲ್ಲಿನ ಪಂಚಾಯಿತಿ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ವೆಂಕಟರೆಡ್ಡಿಯವರಿಂದ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ BS ವೆಂಕಟರೆಡ್ಡಿ, ವನ್ನಪ್ಗಾರಿ ಶ್ರೀರಾಮರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ, ಮಲ್ಲಿಕಾರ್ಜುನ, ಶ್ರೀನಿವಾಸ ರೆಡ್ಡಿ, ರಾಮಗಾರಿ ಶ್ರೀರಾಮರೆಡ್ಡಿ, ಕೋಣಕುಂಟ ರಾಯಪ್ಪ, ತುಮ್ಮರೆಡ್ಡಿ, ಬೈರೆಡ್ಡಿ, ಟೊಮೆಟೊ ವ್ಯಾಪಾರಿ ದಿನ್ಮಿನ್ಪಲ್ಲೆ VSR ಶ್ರೀನಿವಾಸ ರೆಡ್ಡಿ, ಕಾನಗಮಾಕ್ಲಳ್ಳಿ ಮಂಜುನಾಥ ರೆಡ್ಡಿ, ನಾರ್ಮಾಕ್ಲಳ್ಳಿ ರಾಮಚಂದ್ರಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ನಾವು ಹೊಸದಾಗ ನಮ್ಮ ಫ್ರೆಂಡ್ಸ್ ಎಲ್ಲ JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದೀವಿ. ಅದೇ ನಾವು ಇವರು ಸಾಹೇಬರು ಮಾತಾಡಿದ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರನ್ನ ಎಲ್ಲ ತಿಳ್ಕೊಂಡು ನಾವೆಲ್ಲ ಸೇರ್ಪಡೆ. ಎಷ್ಟು ವರ್ಷಗಳಿಂದ JDS ಅಲ್ಲಿದ್ರಿ? ನಾನು 30 ವರ್ಷದಿಂದ JDS. ಎಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ? ಯಾವಾಗ 8 ಜನ. ಒಂದೇ ಕುಟುಂಬನ? ಒಂದೇ ಊರೇ, ಬೇರೆ ಬೇರೆ ಕುಟುಂಬ. ಯಗುಕೋಟೆ ಪಂಚಾಯಿತಿಯ ಹೊಸಗುಡ್ಡೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ವೆಂಕಟರೆಡ್ಡಿ ಅವರು, S ವೆಂಕಟರೆಡ್ಡಿ ಅವರು ಬಹುಶಃ ಇದೇ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು ವರ್ಷಗಳಿಂದ ಅವರು ಜನತಾ ಪಕ್ಷ, ಬಹುಶಃ ಜನತಾ ಪಕ್ಷ, ಆಮೇಲೆ ಜನತಾದಳ ಅಥವಾ ಮುಖ್ಯವಾಗಿ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಪ್ರಾರಂಭದಲ್ಲಿ. ನಂತರ ಅವರು ಬೇರೆ ಅಲ್ಲೇ ಜನತಾದಳದಲ್ಲೇ ಉಳಿದಿದ್ದಾರೆ. ಅವರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಮಗೆ ಭಾಳಷ್ಟು ಪ್ರಬಲವಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ರಾಜಕೀಯವಾಗಿ. ಈಗ ಅವರು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ನಾವು ಅವರನ್ನು ಭಾಳ ತುಂಬ ಹೃದಯದಿಂದ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಪಂಚಾಯಿತಿ
ಯಗಕೋಟೆ ಪಂಚಾಯಿತಿ ಸುಮಾರು 3 ಅವಧಿಗಳಿಂದ ನಮ್ಮ ಸದಸ್ಯರು ಅಲ್ಲಿ ಹೆಚ್ಚು ಗೆಲ್ಲಲಿಕ್ಕಾಗ್ತಾಯಿಲ್ಲ. ಸಣ್ಣ ಪಂಚಾಯಿತಿ 12 ಸದಸ್ಯರ ಪಂಚಾಯಿತಿ, ಇಲ್ಲ 4 ಸದಸ್ಯರು ಇಲ್ಲ 5 ಸದಸ್ಯರು, ಅವರು 7 ಸದಸ್ಯರು ಗೆಲ್ಲಬೇಕು ಅಥವಾ 8 ಸದಸ್ಯರು ಅವರು ಗೆಲ್ತಾ ಇದ್ರು. ಅದರಿಂದ ಅಲ್ಲಿ ಪಂಚಾಯಿತಿಯ ಅಧಿಕಾರವನ್ನು ನಾವು ಅಲ್ಲಿ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವತ್ತು ಹೊಸುಡ್ಯ ಗ್ರಾಮದಲ್ಲಿ ನಾವು ಗೆದ್ದೇ ಇರಲಿಲ್ಲ. ಮೊನ್ನೆ ಮಾತ್ರ ನಮ್ಮ ಲೇಡಿ ಕದಾ ಹಾಂ, ಅದು ಬಿಟ್ಟರೆ ಈಗ ಅಲ್ಲಿ ಕುರುಪಲ್ಲಿ ಆಗ್ಬೋದು, ಕೊಂಡರಿಪ್ಪಲ್ಲಿ ಆಗ್ಬೋದು. ಕೊಂಡರಿಪ್ಪಲ್ಲಿಯಲ್ಲಿ ನಮ್ಮ ಸದಸ್ಯರಿದ್ದಾರೆ, ನಾರ್ಮಾಕ್ಲಲ್ಲಿ, ಆಮೇಲೆ ಹುಲ್ಗೊಂಡಳ್ಳಿ, ಇವೆಲ್ಲ ಊರುಗಳನ್ನು ಒಳಗೊಂಡಂತೆ ಹೊಸನಾಯಕನಲ್ಲಿ, ಗುಂಟೂರುಗಡ್ಡ, ಕೆಲವು ಊರುಗಳೆಲ್ಲ ನಮಗೆ ಚೆನ್ನಾಗಿದ್ದಾವೆ. ಆದರೆ ಯಗಕೋಟೆಯಲ್ಲಿ ರಾಪರಲ್ಲಿ ಕೂಡ ನಮಗೆ ಹಿನ್ನಡೆ ಆಗ್ತಾಯಿತ್ತು. ಒಂದು ಸತಿ ಗೆಲ್ತಿದ್ವಿ, ಒಂದು ಸತಿ ಸೋಲ್ತಿದ್ವಿ. ಆದರೆ ಪಂಚಾಯಿತಿ 3 ಅವಧಿಯಲ್ಲಿ ಬಹುಶಃ 15 ವರ್ಷಗಳಿಂದ ನಮಗೆ ಅದು ಪಂಚಾಯಿತಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥವರು ಅಲ್ಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಇನ್ನು ಭಾಳಷ್ಟು ಜನ ಈಗಾಗಲೇ ನಮ್ಮ ಜೊತೆಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಂದೆ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಅವರು ಒಂದು ಅಧಿಕಾರ ಬರುವಂಥ ಅವಕಾಶ ಇದೆ. ಅದರಿಂದ ನಾವು ವೆಂಕಟರೆಡ್ಡಿ ಅವರಿಗೆ ಭಾಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಬೇರೆ ಪಕ್ಷದಿಂದ ಬಂದರು ಅಂತಕ್ಕಂಥ ಭೇದ ಭಾವ ಇದ್ದೀರ, ಅವರನ್ನು ಒಳ್ಳೆಯ ರೀತಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ನಾವು ಅವ್ರಿಗೆ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಭರವಸೆನ ಕೊಡ್ತಾ ಇದ್ದೀವಿ.